ಮನ್ಸಿದ್ರೆ ಮಾರ್ಗ ಅಂತ ಹೇಳಿ ನಮ್ಮ ಹಿರಿಯರು ಸಾಕಷ್ಟು ಬಾರಿ ನಮ್ಗೆಲ್ಲ ಹೇಳಿದ್ರು. ಅದ್ರ ಜೊತೆಗೆ ಅದನ್ನ ಪ್ರೂವ್ ಕೂಡ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಹವ್ಯಕ ಸಮ್ಮೇಳನದಲ್ಲಿ ಕಾಣ್ಬೋದು. ಯಾಕಂತಂದ್ರೆ ನಾವು ಏನೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಮನಸ್ಸು ಬೇಕು. ಅದ್ರ ಜೊತೆಗೆ ಇನ್ನೊಂದು ಮೆಸೇಜ್ ಏನಂತಂದ್ರೆ ಯಾವ್ದೋ ಒಂದು ವಸ್ತುನ ನಾವು ಬಳಕೆ ಮಾಡಿ ಬೇಡ ಅಂತ ಬಿಸಾಕ್ಬಿಡ್ತೀವಿ. ಅಂದ್ರೆ ಕಸದಿಂದಲೂ ಕೂಡ ನಾವು ರಸವನ್ನ ಮಾಡೋದಕ್ಕೆ ಇವತ್ತು ಹವ್ಯಕ ಸಮ್ಮೇಳನದಲ್ಲಿ ನಾವು ಅದೆಲ್ಲವನ್ನು ಕಾಣ್ಬೋದು. ನೀವು ನೋಡ್ತಾ ಇರ್ಬೋದು ಏನು ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಹವ್ಯಕ ಸಮ್ಮೇಳನದಲ್ಲಿ ಈ ಸ್ಟಾಲ್ ಅತ್ಯಂತ ಆಕರ್ಷಣೀಯವಾಗಿ ಜನರ ಗಮನವನ್ನ ಸೆಳೀತಾ ಇದೆ. ಯಾಕಂತಂದ್ರೆ ಕಸವೆಂದು ಬಿಸಾಕಿರುವಂತಹ ವಸ್ತುಗಳನ್ನ ತಂದು ಅವರು ರಸವಾಗಿ ಬದಲಾವಣೆ ಮಾಡಿರುವಂತಹದ್ದು, ಎಲ್ಲ ಜನರನ್ನ ತನ್ನತ್ತ ಕೈ ಬೀಸಿ ಕರಿತಾ ಇರುವಂತಹದ್ದು, ಇದೆಲ್ಲವನ್ನು ನೋಡಿದಾಗ ಇದೇನೋ ಇಷ್ಟೊಂದು ಚೆನ್ನಾಗಿದೆ ಅಂತ ನಮ್ಗೆಲ್ಲ ಅನ್ಸುತ್ತೆ. ಆದ್ರೆ ನಾವು ಬಳಕೆ ಮಾಡುವಂತಹ ಬಾಟಲ್ಗಳ ಟೋಕನ್ ಆಗಿರಬಹುದು, ಅದೇ ರೀತಿಯಾಗಿ ಬಾಟಲ್ಗಳಾಗಿರ್ಬೋದು, ಸ್ಪೂನ್ಗಳನ್ನ ಆಗಿರಬಹುದು, ಅದ್ರ ಜೊತೆಗೆ ಬೇಡ ಅಂತ ಹೇಳಿ ಬಿಸಾಕಿರುವಂತಹ ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ ಕವರ್ಗಳಾಗಿರ್ಬಹುದು, ಇನ್ನು ಕ್ಯಾಸೆಟ್ ಕೂಡ ನಾವಿಲ್ಲಿ ಕಾಣಬಹುದು. ಯಾವ ರೀತಿಯಾಗಿ ಕ್ಯಾಸೆಟ್ ಅನ್ನ ನೋಡಿ ಈ ರೀತಿಯಾಗಿ ಚಂದವಾಗಿ, ಅಂದ್ರೆ ವೇಸ್ಟ್ ಅಂತ ಒಗ್ದಿರುವುದಕ್ಕೆ ಅದಕ್ಕೆ ಒಂದು ಅಲಂಕಾರವನ್ನ ನೀಡಿ ಬಣ್ಣ ಹಚ್ಚಿ ಬದಲಾವಣೆ ಮಾಡಿದ್ದನ್ನ ನೋಡ್ತೀವಿ. ಎಕ್ಸ್ರೇನ ಬಳಸಿ ಮಾಡಿರುವಂತದ್ದಾಗಿರ್ಬಹುದು, ಇನ್ನು ಆಯಿಲ್ ಬಾಟಲ್ಸ್ ಗಳನ್ನ ಬಳಕೆ ಮಾಡಿರುವಂತದ್ದಾಗಿರ್ಬಹುದು, ಎಳೆನೀರು ಕುಡಿದು ಬಿಸಾಕಿರುವಂತಹ ಸ್ಟಾ ಕೂಡ ಇಲ್ಲಿ ನಮ್ಗೆ ಕಾಣ್ತಾ ಹೋಗುತ್ತೆ. ಯಾವ ರೀತಿಯಾಗಿ ತನ್ನದೇ ಆದಂತಹ ರೂಪವನ್ನ ಪಡೆದುಕೊಂಡಿದೆ. ಇನ್ನು ಆನಿಯನ್ ಹಣ್ಣುಗಳನ್ನ ತಂದಾಗ ಸಾಮಾನ್ಯವಾಗಿ ನಮಗೆ ಈ ರೀತಿಯಾದಂತಹ ಚೀಲದಲ್ಲಿ ಹಾಕೊಡುವಂತದ್ದು, ಕವರ್ ನಲ್ಲಿ ಹಾಕೊಡೋದಂತ ನೋಡ್ತೀವಿ. ಆದ್ರೆ ಅದನ್ನೇ ಒಂದು ಹೂವಾಗಿ ಬದಲಾವಣೆ, ಫ್ಲವರ್ ಆಗಿ ಬದಲಾವಣೆ ಮಾಡಿರುವಂತದ್ದಾಗಿರ್ಬೋದು. ಇನ್ನು ಇದು ಒಂದು ಸಂಪೂರ್ಣವಾಗಿ ಈ ಮಂಟಪವನ್ನ, ಈ ಒಂದು ದೇವಸ್ಥಾನವನ್ನ, ಈ ಗರ್ಭಗುಡಿಯನ್ನ ನೋಡಿದಾಗ ನಮ್ಗೆ ನಿಜಕ್ಕೂ ಕೈ ಮುಗಿಬೇಕು ಅಂತ ಅನ್ಸುತ್ತೆ. ಇದೆಲ್ಲವನ್ನು ನೋಡಿದಾಗ ಇದೆಲ್ಲ ವೇಸ್ಟ್ ಆಗಿರುವಂತಹ ವಸ್ತುಗಳಿಂದ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ನಿಜಕ್ಕೂ ಕಾಡುವಂತಹದ್ದು. ಸೊ ಇದು ಸಂಪೂರ್ಣವಾಗಿ ಬಳಕೆ ಮಾಡಿ ಬಿಟ್ಟಿರುವಂತಹ ಬಳೆಗಳು ಮತ್ತು ಇನ್ನೇಲರ್ನ ಒಂದು ಬಾಟಲು, ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಸ್ಪೂನು, ಬೇಡದೇ ಇರುವಂತಹ ಬಟ್ಟೆ ಆಗಿರ್ಬೋದು, ಬಟ್ಟೆಯ ಒಂದು ಡಿಸೈನಿಂಗ್ ಕೂಡ ಬಳಕೆ ಮಾಡೋದ್ರ ಮೂಲಕ ಇಲ್ಲಿ ಒಂದು ಸಂಪೂರ್ಣವಾಗಿ ಒಂದು ಗರ್ಭಗುಡಿಯನ್ನೇ ಅವರು ತಯಾರಿ ಮಾಡಿದ್ದಾರೆ. ಸೊ ಅದರ ಜೊತೆಗೆ ಇನ್ನು ಮಸ್ಕಿಟೋಗಂತ ನಾವು ಬಳಸುವಂತಹ ಬಾಟಲ್ ನಲ್ಲಿ ಈ ರೀತಿಯಾಗಿ ಒಂದು ದೇವಸ್ಥಾನವನ್ನ ತಯಾರಿ ಮಾಡಿದ್ದಾರೆ, ಕಲರ್ಫುಲ್ ಆಗಿ. ಇದೆಲ್ಲವೂ ಕೂಡ ನಾವು ನೋಡ್ತಾ ಹೋದಾಗ ಎಲ್ಲೋ ಇವತ್ತಿನ ದಿನಮಾನಗಳಲ್ಲಿ ನಾವು ವೇಸ್ಟ್ ಅಂತ ಒಗೆಯೋದ್ರಿಂದ ನಮ್ಮ ಪರಿಸರಕ್ಕೆ ಸಾಕಷ್ಟು ಹಾನಿಗಳು ಕೂಡ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವುದಕ್ಕೆ ನಮ್ಮ ಹಿರಿಯರು ಮತ್ತಷ್ಟು ನಮಗೆ ಒಂದು ಸಹಾಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಇಲ್ಲಿ ನಾವು ತುಂಬಾ ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ, ಈಗಾಗ್ಲೇ ನಾವೆಲ್ಲರೂ ಸಾಕಷ್ಟು ಜನರು ಸಾಮಾನ್ಯವಾಗಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೀವಿ. ಅದ್ರ ಜೊತೆಗೆ ಎಲ್ಲರೂ ಟ್ಯಾಬ್ಲೆಟ್ಸ್ ಮೊರೆ ಹೋಗೋದು ಸರ್ವೇ ಸಾಮಾನ್ಯ. ಆ ಟ್ಯಾಬ್ಲೆಟ್ಸ್ ಗಳನ್ನ ತಿಂದು ಉಳಿದು ಒಗೆಯುವ ಬಿಸಾಕುವಂತಹ ಪೇಪರು ಮತ್ತೆ ಮೇಲ್ಗಡೆ ಇರುವಂತಹ ಟೋಪನ್ ಗಳನ್ನ ಬಳಕೆ ಮಾಡಿ ಇದೊಂದು ಡಿಸೈನ್ ಅನ್ನ, ಒಂದು ಕುಂಡಲಿಯನ್ನ ಮಾಡಿರುವಂತದ್ದು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ. ಅದ್ರ ಜೊತೆಗೆ ಅದೇ ಹಣ್ಣುಗಳಿಂದ ಬಳಕೆ ಮಾಡಿರುವಂತಹ ಕವರು ಈ ರೀತಿಯಾಗಿ ಸಂಪೂರ್ಣವಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇನ್ನು ಮಕ್ಕಳುಗಳು ಬಳಸಿ ಯೂಸ್ ಮಾಡಿ ಬೇಡ ಅಂತ ಬಿಸಾಕಿರುವಂತಹ ಪೆನ್ಸಿಲ್ ಸ್ಕೆಚ್ಗಳು, ಅದು ಸ್ಕೆಚ್ ಪೆನ್ಸ್ ಗಳಿಂದ ಕೂಡ ಈಗಾಗಲೇ ಒಂದು ಕುಂಡಲಿಯನ್ನ ಮಾಡಿರುವಂತದ್ದಾಗಿರ್ಬೋದು. ಇನ್ನು ಬಾಟಲ್ ಬೂಚ್ಗಳನ್ನ ನಾವು ನೀರು ಕುಡಿದು ಎಲ್ಲೆಲ್ಲೋ ಬಿಸಾಕ್ತಿವಿ. ಒಟ್ಟಾರೆಯಾಗಿ ಕಸದಿಂದ ರಸ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬಹುದು. ಮನೆಯ ಸೌಂದರ್ಯಕ್ಕೆ ಬ್ರಾಂಡೆಡ್ ವಸ್ತುಗಳೇ ಬೇಕು, ಅಂತಹದ್ದೇ ಬೇಕು, ಇಂತಹದ್ದೇ ಬೇಕು ಅನ್ನೋದಕ್ಕಿಂತ ನಮಗೆ ಸರ್ವೇ ಸಾಮಾನ್ಯ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನ ಬಳಕೆ ಮಾಡಿ ಏನ್ ಬೇಕು ಮನೆ ಅಲಂಕಾರಕ್ಕೆ ಮಾಡ್ಬೋದು ಅನ್ನುವಂಥದ್ದನ್ನ ನಮ್ಗೆ ತೋರಿಸ್ಕೊಟ್ಟಿರುವಂತವ್ರ ಅಮ್ಮ ನಮ್ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಈಗಾಗ್ಲೇ ಈ ಬೋರ್ಡ್ ನೋಡಿದಾಗ್ಲೇ ಖುಷಿ ಆಯ್ತು, ಕಸದಿಂದ ರಸ ಅಂತ ಹಾಕಿದ್ದೀರಾ. ಅದ್ರ ಜೊತೆಗೆ ನೀವೆಲ್ಲ ಹಿರಿಯರು ನಮ್ಗೆ ಯಾವಾಗ್ಲೂ ಒಂದ್ ಮಾತು ಹೇಳ್ತೀರಾ, ಮನ್ಸಿದ್ರೆ ಮಾರ್ಗ ಅಂತ ಹೇಳಿ. ಸೊ ಅಮ್ಮ, ಯಾವ ರೀತಿಯಾಗಿ ನೀವು ಇದನ್ನ ಮಾಡಿರುವಂತದ್ದು, ಯಾಕೆ ಇವತ್ತು ಸಮ್ಮೇಳನದಲ್ಲಿ ಇದನ್ನ ಅನಾವರಣಗೊಳಿಸಿದ್ದೀರಾ ಅಂತ? ಅಂದ್ರೆ ಮೊದ್ಲಿಂದನೂ ಒಂದ್ ಸ್ವಲ್ಪ ಹಾಬಿ ಇತ್ತು. ಆದ್ರೆ ಸ್ವಲ್ಪ ಬಡತನ ಇದರಿಂದ ನಮ್ಗೆ ಅವೆಲ್ಲ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಈಗ ಒಂದ್ ಸ್ವಲ್ಪ ಬೆಂಗಳೂರಿಗೆ ಬಂದ ಮೇಲೆ ಇವನ್ನೆಲ್ಲ ಮಾಡ್ಬೇಕು ಅನ್ನುವಂತ ಯಾರು ನನಗೆ ಇದಕ್ಕೆ ಸ್ಫೂರ್ತಿ ಇಲ್ಲ, ನಾನೇ ನನಗೆ ಸ್ಫೂರ್ತಿ. ಸ್ಕೂಲ್ಗಳಿಗೆಲ್ಲ ಹೋಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲ, ತುಂಬಾ ವರ್ಷದಿಂದ, ಒಂದು 15 ವರ್ಷದಿಂದನೂ ಮಾಡ್ತಾ ಇದ್ದೀನಿ. ಅದೇ ಈ ತರ ಬಾಟ್ಲಿ ಮುಚ್ಚಳುಗಳು ಇವುಗಳನ್ನೆಲ್ಲ ಬಿಸಾಕೋದ್ರಿಂದ ಪರಿಸರ ಹಾಳಾಗುತ್ತೆ, ಮತ್ತೆ ಭೂಮಿಲಿ ಕರೆಯಲ್ಲ ಅವೆಲ್ಲ. ಅದನ್ನ ತಂದು ಈ ತರ ದುಡ್ಡು ಕೊಟ್ಟು ತಂದು ಇದ್ರ ಮಾಡೋ ಬದಲು ನಾವು ಮನೆಯಲ್ಲೇ ಮಾಡ್ಕೊಂಡು ನಮ್ಮ ಮನೆಯ ಅಂದವನ್ನ ಹೆಚ್ಚಿಸ್ಕೋಬಹುದು. ನನ್ನ ಪಾರ್ವತಿ ಎಲ್ ಭಟ್, ಬೆಂಗಳೂರಿನಲ್ಲಿ. ಸೊ
ಪಾರ್ವತಮ್ಮ ಹೇಳಿದ್ರು ನಮ್ಮಲ್ಲಿರುವಂತಹ ಕಲೆ ಮತ್ತು ನಮ್ಮ ಉತ್ಸಾಹ ಅದರ ಜೊತೆಗೆ ನಮ್ಮಲ್ಲಿರುವಂತಹ ಜ್ಞಾನ ಬಳಕೆ ಇದ್ರೆ ಸಾಕು ನಾವ್ ಏನೇನೆಲ್ಲ ಕೂಡ ಸಾಧಿಸಬಹುದು ಅಂತ ಹೇಳಿ. ಯಾಕಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲವನ್ನು ಬದಲಾವಣೆ ಮಾಡಿ ದುಡ್ಡು ಕೊಟ್ಟು ಬೇರೆ ವಸ್ತುಗಳನ್ನ ತರೋದಕ್ಕಿಂತ ಮನೆಯ ಅಲಂಕಾರವನ್ನ ಮಾಡೋದಕ್ಕಿಂತ ಮನೆಯಲ್ಲೇ ವೇಸ್ಟ್ ಅಂತ ಬಿಸಾಕಿರುವಂತಹ ಸಾಮಗ್ರಿಗಳನ್ನ ಬಳಕೆ ಮಾಡಿ ಪರಿಸರವನ್ನ ಉಳಿಸುವುದರ ಜೊತೆಗೆ ನಮ್ಮ ಕಲೆಗೆ ಮತ್ತೆ ನಾವು ಒಂದಷ್ಟು ಸಮಯವನ್ನ ಅದ್ರ ಜೊತೆಗೆ ತೊಡಗಿಸಿಕೊಳ್ಳುವುದರಿಂದಾಗಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಕಸದಿಂದ ರಸ ಎನ್ನುವುದಕ್ಕೆ ಇದೊಂದು ಮುಖ್ಯ ಉದಾಹರಣೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.